ಪಕ್ಷದಿಂದ ಉಚ್ಚಾಟನೆ ಆದ ಮೇಲೆ ಯತ್ನಾಳ್ ಫುಲ್ ರೆಬಲ್ ಆಗಿದ್ದಾರೆ. ವಿಜೇಂದ್ರ ವಿರುದ್ಧ ಅಕ್ಷರಶಃ ರಣಕಹಳೆಯನ್ನೇ ಊದಿದ್ದಾರೆ. ವಿಜೇಂದ್ರಗೆ ಓಪನ್ ಚಾಲೆಂಜ್ ಮಾಡಿರೋ ಯತ್ನಾಳ್ ರಿಸೈನ್ಗೆ ರೆಡಿನಾ ಅಂತ ಸವಾಲ್ ಹಾಕಿದ್ದಾರೆ. ಇವತ್ತು ಕರೆದಿದ್ದ ದಿಢೀರ್ ಸುದ್ದಿಗೋಷ್ಠಿಯಲ್ಲಿ ಯತ್ನಾಳ್ ಏನೆಲ್ಲ ಹೇಳಿದ್ರು ಅಂತ ನೀವೇ ಕೇಳಿ. ರಾಜ್ಯ ಬಿಜೆಪಿಯಲ್ಲಿ ಈಗ ರಿಸೈನ್ ಪಾಲಿಟಿಕ್ಸ್. ವಿಜಯೇಂದ್ರ ಯತ್ನಾಳ್ ನಡುವೆ ನೀನಾ ನಾನಾ ವಾರ್. ಪಕ್ಷದಿಂದ ಉಚ್ಚಾಟನೆಯಾದ್ರೂ ಯತ್ನಾಳ್ ಸಮರ ನಿಂತಿಲ್ಲ. ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ವಿಜಯೇಂದ್ರ ಮಾತ್ರ ಪಟ್ಟದಲ್ಲಿ ಇರಬಾರದು ಅನ್ನೋ ಜಿದ್ದು ಯತ್ನಾಳ್ದು. ಆದ್ರಿಂದ ಬಿಎಸ್ವೈ ವಿರುದ್ಧ ನಿತ್ಯ ನಿರಂತರ ಕುಟುಂಬ ರಾಜಕಾರಣದ ಆರೋಪ ಮಾಡುತ್ತಲೇ ಇದ್ದಾರೆ. ವಿಜಯೇಂದ್ರ ಈಗ ಮುಖಂಡರು ಮತ್ತು ಕಾರ್ಯಕರ್ತರು ಶಿಸ್ತು ಮೀರಬಾರದು ಅಂತ ಹೇಳಿದ ಕೂಡಲೇ ಯತ್ನಾಳ್ ಮತ್ತೆ ರೊಚ್ಚಿಗೆದ್ದಿದ್ದಾರೆ. ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ಕೊಂಡಿದ್ದ ಯತ್ನಾಳ್ ಈಗ ಹೊಸ ಸವಾಲ್ ಹಾಕಿದ್ದಾರೆ. ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ನಾನು ಕೊಡ್ತೀನಿ, ಆಮೇಲೆ ಚುನಾವಣೆಗೆ ಹೋಗೋಣ, ಯಾರು ಗೆಲ್ತಾರೆ ಅನ್ನೋದನ್ನ ನೋಡೋಣ ಎಂದು ನೇರವಾಗಿ ವಿಜಯೇಂದ್ರಗೆ ಸವಾಲ್ ಹಾಕಿದ್ದಾರೆ. ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾನೆ, ಹೋಗೋದೇ ಒಂದು ದಿವಸ. ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬಕ್ಕೆ ಕೊಡಬಾರ್ದು. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡುತ್ತೇಳ್ರಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀ ಎಮ್ ಎಲ್ ಎ ಆಗಿಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜಯೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಮ್ಬಿದೆಯಾ ವಿಜಯೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜಯೇಂದ್ರ? ಇನ್ನು ಇಬ್ಬರ ನಡುವೆ ಮಾತಿನ ಏಟು ಎದಿರೇಟು ನಡೆಯುತ್ತಿರುವಾಗಲೇ ಅತ್ತ ರೆಬಲ್ಸ್ ಟೀಮ್ ಆಕ್ಟಿವ್ ಆಗಿದೆ. ಏನಾದ್ರೂ ಮಾಡಿ ಹೈಕಮಾಂಡ್ ಮನವೊಲಿಸಿ ಯತ್ನಾಳ್ನ ಪಕ್ಷಕ್ಕೆ ವಾಪಸ್ ತರಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲದೆ ಮುಂದಿನ ವಾರ ಹೈಕಮಾಂಡ್ ಭೇಟಿ ಮಾಡಲು ಪ್ಲಾನ್ ರೂಪಿಸಿದ್ದಾರೆ. ಸದ್ಯ ಇಬ್ಬರ ನಡುವೆ ಟಾಕ್ ವಾರ್ ಜೋರಾಗಿದ್ದು, ಎಂದಿನಂತೆ ಈ ಬಾರಿಯೂ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಸೈಲೆಂಟ್ ವಾರ್ ಮಾಡ್ತಾರಾ ಅಥವಾ ರೆಬಲ್ಸ್ ಆನ್ಸರ್ ಕೊಡ್ತಾರಾ ಅನ್ನೋದೇ ಸದ್ಯಕ್ಕೆ ಕುತೂಹಲ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.